ಫೈನಲಿ ನಮ್ಮ ಪಿ ಸಿ ಸೆಟಪ್ ಆಯಿತು. ಫುಲ್ ಖುಷಿ ಆಗ್ತೈತೆ. ನಾನು ಆವಾಗ 10 ರೂಪಾಯಿ ಕೊಟ್ಟು ಗೇಮ್ ಆಡೋಕ್ಕೋಸ್ಕರ ಈ ಪಿ ಸಿ ಹೋಗ್ತಾಯಿದ್ದೆ, ಯೂಸ್ ಮಾಡ್ತಾಯಿದ್ದೆ. 10 ರೂಪಾಯಿ ಕೊಟ್ಟು ಯೂಸ್ ಮಾಡ್ತಾಯಿದ್ದೆ ಆವಾಗ. ಇವಾಗ ನೋಡಿದ್ರೆ ಹೊಸ್ದಾಗಿ ನಾನೇ ತಗೊಂಡಿದ್ದೀನಿ. ಸೊ ಇದಕ್ಕೇನಕ್ಕೋಸ್ಕರ ತಗೊಂಡೆ ಅಂದರೆ ಎಡಿಟಿಗೆ ಮತ್ತು ಕಲ್ತ್ಕೋಬೇಕಂತ ಗೈಸ್. ಮುಂದೆ ಎಡಿಟಿಂಗ್ ಚೆನ್ನಾಗಿ ಕಲ್ತ್ಕೋಬೇಕು. ಇಷ್ಟು ದಿನ ಫೋನಲ್ಲಿ ಎಡಿಟ್ ಮಾಡ್ತೈತೆ ಗೈಸ್. ಸೊ ಅದರಲ್ಲಿ ಕಷ್ಟ ಆಗ್ತಾಯಿತ್ತು. ಒಂದು ಪಿ ಸಿ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಇವಾಗ ಈ ಪಿ ಸಿ ಬಿಲ್ಡ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಯ್ತಂತ ಹೇಳ್ತೀನಿ ಗೈಸ್. ಒಂದು ಪಿ ಸಿ ತಗೊಳ್ಳೋಣ ಅಂತ ಚಿಕ್ಕಪೇಟೆಗೆ ಬಂದೆ. ಸೊ ಡ್ರೀಮ್ ಪಿ ಸಿ ತಗೋಬೇಕಲ್ವಾ. 2-3 ಅಂಗಡಿ ಆದಮೇಲೆ ಈ ಅಂಗಡಿಗೆ ಹೋದ್ವಿ ಗೈಸ್. ಹಲೋ ಗೈಸ್, ನಾನು ಸಂದೀಪು ಸಹಯೋಗ್ ಕಂಪ್ಯೂಟರಿಂದ SP ರೋಡ್ ಬೆಂಗಳೂರು. ನಾನು ಇವತ್ತು ಒಂದು ಪಿ ಸಿ ಬಿಲ್ಡ್ ಮಾಡಿಸಿದ್ದೀನಿ ನಮ್ಮ ಒಂದು ಕಸ್ಟಮರ್ಗೆ. ಇದರಲ್ಲಿ ಪ್ರೊಸೆಸರ್ ಹಾಕಿದ್ದೀನಿ i5 12400F. ಮದರ್ ಬೋರ್ಡು ಆಸೂಸು H610M ಮದರ್ ಬೋರ್ಡು, ಗೇಮಿಂಗ್ ಮದರ್ ಬೋರ್ಡು. ಮತ್ತು SMP ಆ್ಯಂಟಿ ಸ್ಪೋರ್ಟ್ಸು VS700L. ಕ್ಯಾಬಿನೆಟ್ VX300L ಕ್ಯಾಬಿನೆಟ್. ಸೊ ಇವತ್ತು ನಾನು ಇದು ಪಿ ಸಿ ಬಿಲ್ಡ್ ಮಾಡಿದ್ದೀನಿ. ಗ್ರಾಫಿಕ್ ಕಾರ್ಡು 710 ಜೆಬ್ರಾನಿಕ್ಸ್ದು 4GB ಗ್ರಾಫಿಕ್ ಕಾರ್ಡು ಈ ಪಿ ಸಿ ಇವತ್ತು ಬಿಲ್ಡ್ ಮಾಡಿದ್ವಿ. ಮತ್ತು ಕೀಬೋರ್ಡ್ ಮೌಸು ಗೇಮಿಂಗು ಫೆಂಟೆಕ್ ಕಾಂಬೋ ವಿತ್ ಹೆಡ್ಫೋನ್ಸು ಮೌಸ್ ಪ್ಯಾಡು. ಅದು ನಮ್ಮ ಎಡಿಟಿಂಗ್ಗೆ ಇದೇ ಶಾಪಲ್ಲಿ ತಗೊಂಡೆ. ಇವಾಗ ಇಂಪ್ರೂವ್ ಮಾಡಾಯ್ತು ಇದಕ್ಕೋಸ್ಕರ, ಎಡಿಟಿಂಗ್ಗೋಸ್ಕರ. ಸೊ ಈ ಪ್ರೋನೇ ನಾನು ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ ಪಿ ಸಿನ. ಒಳ್ಳೆ ಬಜೆಟಲ್ಲಿ ಕಮ್ಮಿ ಕೊಟ್ಟಿದ್ದಾರೆ. ನಿಮ್ಗೆ ಯಾರೋ ಬೇಕಾದರೆ ಇಲ್ಲಿ ಶಾಪ್ ಲೊಕೇಶನ್ ಹಾಕ್ತೀನಿ ಒಳಗಡೆ. ಯಾರಾದ್ರೂ ಬೇಕಾದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಒಳ್ಳೆ ಡಿಸ್ಕೌಂಟ್ ಅಲ್ಲೇ ಕೊಡ್ತಾರೆ ಚೆನ್ನಾಗಿ. ಓಕೆ ಗೈಸ್, ಮನೇಲಿ ಸಿಗೋಣ, ಬಿಲ್ಡ್ ಮಾಡೋದ್ರಲ್ಲಿ ಸಿಗೋಣ. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ಏನಪ್ಪ ವಿಡಿಯೋ ಅಂದರೆ ನ್ಯೂ ಪಿ ಸಿ ಮಾನಿಟರ್ ಬಂದು Acer ತಗೊಂಡಿದ್ದೀನಿ. ಇದು 2 ಕಾಂಬೋ ತಗೊಂಡಿದ್ದೆ ಬೇರೆದ್ರಲ್ಲಿ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ಗೈಸ್. ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೆಟಪ್ ಮಾಡ್ಬಿಟ್ಟು ಹೆಂಗಿರೋದಂತ. ಇನ್ಮೇಲೆ ವಿಡಿಯೋ ಎಡಿಟ್ ಎಲ್ಲ ಇದರಲ್ಲಿಂದನೇ ಮಾಡೋದು. ಸೊ ಗೈಸ್, ಇವಾಗ ಪವರ್ ಸಪ್ಲೈ ಕೊಡೋಣ ಬನ್ನಿ. ಇಲ್ಲ ಇದೆಲ್ಲ ಪೋರ್ಟು ಇಲ್ಲ ಹಾಕ್ಬೇಕು. ಮೈನ್ ಥಿಂಗು ಇದ್ರ ಪವರ್ ಸಪ್ಲೈ ಕೊಡ್ತಾ ಇದ್ದೀನಿ ಇವಾಗ. ಇದು HDMI. ಇದು ಮೈನ್ ಬಂದು ರ್ಯಾಮ್ಗೆ ಕೊಡ್ಬೇಕು. ರ್ಯಾಮ್ ಸ್ಲಾಟ್ಗೆ ಕೊಡ್ಬೇಕು. ಇದು ಕಾಂಬೋ ತಗೊಂಡೆ. ಇದು ಫುಲ್ ಸೆಟಪ್ ಸೇರಿ 1000 ರೂಪಾಯಿ ಆಯಿತು. ಇದರಲ್ಲಿ ಮೌಸು ಮತ್ತು ಕೀಬೋರ್ಡು ಮತ್ತು ಹೆಡ್ಫೋನು ಒಂದು ಇದು ಮ್ಯಾಟ್ ಒಂದು ಬರುತ್ತೆ. 3 ಸೇರಿ 1000 ರೂಪಾಯಿ. ನೋಡೋಣ ಬನ್ನಿ ಹೆಂಗಿತ್ತು ಅಂತ. ಅಂತ ಇರಲ್ಲ, ಇದು ಫಾಂಟೆಕ್ಕಿಂದ ಅಂತ ಬ್ರ್ಯಾಂಡು. ಇದು ಮೌಸು ಸೇಮ್ ಲೈಟ್. ಇದು RGB ಮೌಸ್. ಇದು ಕನೆಕ್ಟ್ ಮಾಡೋಣ ಬನ್ನಿ. ಇದು ಮ್ಯಾಟು. ಸೊ ಗೈಸ್, ಇವಾಗ ಆನ್ ಮಾಡಿದ್ದೀನಿ. CPU ಆನ್ ಮಾಡೋಣ ಬನ್ನಿ. ಇವಾಗ ಆಯ್ತು ಆನು. ವಿಂಡೋಸ್ ಕೀ ಎಲ್ಲ ಓಕೆ ಗೈಸ್. ಅಲ್ಲಿ ಬರ್ತೈತಲ್ಲ, ಫೈನಲ್ಲಿ ಬತ್ತು. ವಿಂಡೋಸ್ 11 ಇನ್ಸ್ಟಾಲ್ ಮಾಡಿದ್ದೀರಿ ಗೈಸ್. ಇದನ್ನು ಸೆಟಪ್ಪು ಮೌಸಲ್ಲಿ ಇನ್ನದು ಫೈನಲ್ ಪಿ ಸಿ ಸೆಟಪ್ ಇದೆ ಆಯಿತು ಗೈಸ್. ಸೊ ಫೈನಲಿ ನಮ್ಮ ಪಿ ಸಿ ಸೆಟಪ್ ಆಯಿತು. ಇನ್ಮೇಲಿಂದ ಇದರಲ್ಲೇ ಎಡಿಟ್ ಮಾಡ್ತೀನಿ ಗೈಸ್. ಹೆಂಗಿತ್ತು ಅಂತ ಹೇಳಿ. ಇದಂತೂ ಎಲ್ಲ ಗೇಮ್ ಆಡೋರ್ಗೂ ಮತ್ತು ಎಡಿಟ್ ಮಾಡೋರ್ಗೂ ಓಕೆ ಗೈಸ್. ಇದು ಒಳ್ಳೆ. ಇವಾಗ ಇಂಟರ್ನೆಟ್ ಕನೆಕ್ಟ್ ಮಾಡಿಬಿಟ್ಟು ಸೆಟಪ್ ಮಾಡ್ತೀನಿ. ನೆಕ್ಸ್ಟು ಚೆನ್ನಾಗಿರೋ ವೀಡಿಯೋ ಮಸ್ತಾಗಿರೋ ವೀಡಿಯೋ ಖಂಡಿತ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಬೇಕು.
ಅಮೌಂಟ್ ಆಯ್ತಂತ ನಿಮಗೂ ಬೇಕಿದ್ರೆ ಇವಾಗ ಹೇಳ್ತೀನಿ ಲಿಸ್ಟು. ಸೊ ಚಿಕ್ಕಪೇಟೆ ಸಿಗುತ್ತೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋದೆ ಗೈಸ್. ನೀವು ನೋಡ್ತೀರಾ ಇವಾಗ ಚಿಕ್ಕಪೇಟೆಗೆ ಹೋಗ್ತಿದ್ದೀನಲ್ಲ ಅಲ್ಲಿ. ಸೊ ನನ್ನ ಸೆಟ್ ಇದ್ದಿತ್ತು 40,000 ಒಳಗಡೆ ತಗೋಣಂತ, ಅಂದರೆ 55,000 ಮೇಲೆ ಆಯಿತು. ಸೊ ಏನೇನು ಕಾಂಪೋನೆಂಟ್ಸ್ ಅಂತ ಹೇಳ್ತೀನಿ ನೋಡಿ. ನಾನು ತಗೊಂಡಿದ್ದು ಪ್ರಾಸೆಸರ್ಗೆ ಎಷ್ಟಾಯ್ತು ಅಂದರೆ ಟೋಟಲ್ 14,600 ಆಯಿತು ಗೈಸ್ ಪ್ರಾಸೆಸರ್ಗೆ. ಮತ್ತು ಮದರ್ ಬೋರ್ಡ್ಗೆ 5,500 ಇನ್ಕ್ಲೂಡಿಂಗ್ GST, ಅದು ಅಷ್ಟೇ ಮೇಲೆ ಇದ್ದಿತ್ತು ಅಷ್ಟೇ ಇನ್ಕ್ಲೂಡಿಂಗ್ GST SGST. ಆಮೇಲೆ ರ್ಯಾಮ್ಗೆ 16 GB ಹಾಕಿದ್ದೀನಿ, ಅದು ಬಂದು 6,000 ಆಗಿದೆ. ಮತ್ತು ಕ್ಯಾಬಿನೆಟ್ಟು, ಈ ಕ್ಯಾಬಿನೆಟ್ಗೆ 2,200. ಮತ್ತು ಪವರ್ ಸಪ್ಲೈ ಅದು ಹಾಕಿದ್ದೀನಿ. ಪವರ್ ಸಪ್ಲೈಗೆ 2,200 ಆಗೈತೆ, 550 ಸಮಥಿಂಗ್. ಆಮೇಲೆ ಗ್ರಾಫಿಕ್ಸ್ ಕಾರ್ಡ್, ಓಲ್ಡ್ ಗ್ರಾಫಿಕ್ಸ್ ಕಾರ್ಡ್ ಹಾಕಿದ್ದೀನಿ ಗೈಸ್. ಅದೇ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ, ಬಟ್ ಎಡಿಟಿಂಗ್ಗೆ ಕ್ಯಾಪ್ ಕಟ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಪ್ರೀಮಿಯರ್ ಪ್ರೋ ವರ್ಕ್ ಆಗುತ್ತೆ ಚೆನ್ನಾಗಿ. DaVinci ನಾನು ಯೂಸ್ ಮಾಡ್ತಾ ಇದ್ದೀನಿ, ವರ್ಕ್ ಆಗ್ತಾ ಇದೆ, ಬಟ್ ಪ್ಲೇಬ್ಯಾಕ್ ಸ್ಮೂತ್ ಇರಲ್ಲ ಓಲ್ಡ್ ಗ್ರಾಫಿಕ್ಸ್ ಕಾರ್ಡೆಲ್ಲ, ಅದಕ್ಕೆ. ಸೊ ನಾನು ಹಾಕಿರೋದು ಗ್ರಾಫಿಕ್ಸ್ ಕಾರ್ಡ್ಗೆ 4,400 ಆಗೈತೆ. ಮತ್ತು ಕೀಬೋರ್ಡು ಮೌಸು ನಾನು ಕಾಂಬೋ ತಗೊಂಡೆ, ಅದೊಂದು 1,000 ಆಯಿತು. ಅದೆಲ್ಲ ಸೆಟ್ ಬರುತ್ತೆ. ಇಷ್ಟೆಲ್ಲ ಸೇರಿ ನನಗೆ ಟೋಟಲ್ ಆಗಿ ಎಷ್ಟಾಯ್ತು ಅಂದರೆ 42,500 ರೂಪಾಯಿ ಆಯಿತು. ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿಲ್ಲ. ಇದರಲ್ಲಿ ನನ್ನ ಹತ್ರ SSD ಕಾರ್ಡ್ ಆಲ್ರೆಡಿ ಲ್ಯಾಪ್ಟಾಪಲ್ಲಿ ಇತ್ತು, ಇದರಲ್ಲಿ 1 ಇಯರ್ ಬ್ಯಾಕ್ ತಗೊಂಡಿದ್ದೆ. ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಂಡಂತ ಅದು 4,400 ಇತ್ತು ಅದು ಬಿಲ್ ಆಗಿದಾಗ. ಸೊ ನಾನು ಇದರಲ್ಲೇ ಇದೆ ಅಂದ್ಬಿಟ್ಟು ಅದನ್ನೇ ಎತ್ಕೊಂಡು ರಿಯೂಸ್ ಮಾಡ್ತಿದ್ದೀನಿ ಅದನ್ನೇ. ಸೊ ಗ್ರಾಫಿಕ್ಸ್ ಕಾರ್ಡ್ ಇದು SSD ಕಾರ್ಡ್ ಅಮೌಂಟು ಮಿಕ್ಕಿತ್ತು. ಆಮೇಲೆ ಮಾನಿಟರು ನನಗೆ ಅಲ್ಲಿ ಅಮೌಂಟ್ ಸಾಲಿಲ್ಲ ಗೈಸ್. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಅಂದ್ಬಿಟ್ಟು ಆನ್ಲೈನಲ್ಲಿ ತಗೊಂಡೆ. ಅದು ಎಷ್ಟಾಯಿದ್ರೆ 6,700 ಸಮಥಿಂಗ್ ಆಯಿತು. ಅದು ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲೇ, ಅದು 3 ಮಂತ್ಸ್ಗೆ. ಸೊ ಟೋಟಲಿ ಎಷ್ಟಾಯ್ತು ಅಂದರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕು. 42K.5 ಪ್ಲಸ್ 4,000, ಅದು 42, 46, 7 ಆಯಿತು. ಮತ್ತು 6,700 ಟೋಟಲ್ 7,000 ಮಾಡ್ಕೊಳ್ಳಿ. 47, 50, 54 ಆಯಿತು. 54K. ಮತ್ತು ಒಂದು ಇಂಟರ್ನೆಟ್ ಕೇಬಲ್ಲು ಅದು 500 ಆಯಿತು. ಎಲ್ಲ ಸೇರಿ 55K, 55,000ದಲ್ಲಿ ಈ PC ಸೆಟಪ್ ಮಾಡಿದ್ದೀನಿ ಗೈಸ್. ಸೊ ಇವತ್ತಿಂದ ಹೊಸ ಅಧ್ಯಾಯ ಶುರು ಅಂದರೆ ಗೈಸ್, ನಿಮಗೆ ಕಂಟೆಂಟ್ ಯಾವ ಥರ ಬೇಕಂತ ಸ್ವಲ್ಪ ಸಜೆಷನ್ ಕೊಡಿ. ಈ ಕಾಮೆಂಟ್ ಮಾಡಿ ನಿಮ್ಗೇನು ಯಾವ ಥರ ಚಾಲೆಂಜ್ ಮಾಡಲಿ, ಯಾವ ಥರ ವೀಡಿಯೋ ಹಾಕಲಿ ಅಂತ. ಅದ್ರ ಮೇಲೆ ನಾನು ವೀಡಿಯೋ ಹಾಕ್ತೀನಿ. ಸೊ ಇದು ಗೈಸ್ ನನ್ನ ಸೆಟಪ್ಪು PC ಸೆಟಪ್ ಆಗಿತ್ತು. ನಿಮ್ಗೇನಾದರೂ PC ತಗೋಬೇಕಂದ್ರೆ ಆ ಶಾಪ್ ನೇಮ್ ಕೊಡ್ತೀನಿ. ಶಾಪು ಲೊಕೇಶನ್ ಚಿಕ್ಕಪೇಟೆಯಲ್ಲಿ, ಬೇಕಿದ್ರೆ ತಗೊಳ್ಳಿ. ಪ್ರಮೋಷನ್ ಏನಿಲ್ಲ ಗೈಸ್, ₹1 ಕಮ್ಮಿ ಇಲ್ಲ. ನಾನು ಪೇಮೆಂಟ್ ನಾನೇ ಮಾಡಿದ್ದೀನಿ. ಸೊ ಪ್ರಮೋಷನ್ ಅನ್ಕೋಬೇಡಿ, ನಾನು ತಗೊಂಡು ಚೆನ್ನಾಗಿತ್ತು, ಸೊ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ನಿಮ್ಮ ಮತ್ತೆ. ಬಾಯ್. The first setup is never perfect. The desk is small, the monitor isn't the best, the keyboard is cheap, the cable management is terrible, but none of that matters, because it's yours, and that's what makes it special. We may not meet again, but you're welcome to follow.